ಈಗ ನಾನು ಹೋಗಿ ನಾಟಕನ ಶುರು ಮಾಡ್ತೀನಿ. ಅಯ್ಯೋ ಅತ್ತೆ ಅತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಲಾ? ಅಷ್ಟೇ, ಹಾಗೆ ನಾಟಕ ಸ್ಟಾರ್ಟ್ ಮಾಡಬೇಕು. ಅವಾಗ ನಮ್ಮ ಅತ್ತೆ ಅಯ್ಯೋ ನೋಡಮ್ಮ ಹಿಂಗೆ ಆಗೋಗ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಅಮ್ಮನು ಬಾಯ್ ಬಿಡ್ಕೊತಾಳೆ. ಅಷ್ಟರೊಳಗಡೆ ನಮ್ಮ ಅಮ್ಮನ ಕರೆಸ್ಬಿಟ್ಟು ಹೆಂಗನೂ ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ, ಬುದ್ಧಿ ಬುದ್ಧಿ ಉಪಯೋಗಿಸ್ಬೇಕು ಇವಾಗ ಏನಿದ್ರು. ಏನು ಮಾಡಲಿ ಈಗ? ನಾನೇ ಹೋಗ್ಲಾ ಇಲ್ಲ ನಮ್ಮ ಅತ್ತೆ ನೋಡೋ ತನಕ ಸುಮ್ಮನೆ ಇರಲಾ? ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಏನಾಗೈತೋ ಗೊತ್ತಾಗಬೇಕಲ್ಲ. ಫಸ್ಟು ಈ ಕಡೆಯಿಂದ ಹೋಗ್ತೀನಿ, ಈ ಕಡೆಯಿಂದ ಹೋಗಿ ಆಮೇಲಿಂದ ನೋಡೋಣ ನಮ್ಮ ಅತ್ತೆ ಒಳಗಡೆ ಅವಳು ಏನು ಮಾಡ್ತಾವಳು, ನಾನು ಯಾವ ಥರ ನಾಟಕ ಶುರು ಮಾಡಬೇಕು ಈ ಕಡೆಯಿಂದನೇ ಹೋಗಿ ನೋಡ್ತೀನಿ ಇರು. ಅಯ್ಯೋ ನಾನು ಅಡವಿಗಳೆಲ್ಲ ಹೊಂಟೋದ್ವೆ. ಅಯ್ಯೋ ಯಾವನ್ನ ಎತ್ಕೊಂಡು ಹೋದ್ನೋ ಈ ಮನೆಯಾಳಿ ಸೊಸೆ. ಮನೆಗಿರೆ ಅಂತಂದರೆ ಇಲ್ದಿದ್ದಂಗೆ ಅದು ಎಲ್ಲ ಅಲಿಯಕ್ಕೆ ಹೋದ್ಲೋ ಏನೋ ಯವ್ವ. ನನಗಂತೂ ಒಂದೂ ಗೊತ್ತಾಯ್ತಿಲ್ಲ. ನನಗಂತೂ ಒಡವೆ ಒಂದೂ ಕಾಣ್ತಾ ಇಲ್ಲೋ ಯಪ್ಪ. ಯಾವನೋ ಕಳ್ಳ ಬಂದ್ಬಿಟ್ಟವನೇ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವನು ಯಪ್ಪ. ಅಯ್ಯೋ ಫೋನ್ ಹಾಕಿದ್ರೆ ಒಬ್ರು ಫೋನ್ ಎತ್ತಕ್ಕಿಲ್ಲ. ಅಯ್ಯೋ ಕಳ್ಳ ಬಂದ್ಬಿಟ್ಟು ಒಂದು ಒಡವೆನೂ ಇಲ್ದಿದ್ದಂಗೆ ಅರ್ಧ kg ಬಂಗಾರ ಜೊತೆ ಕಾಸು ಗೀಸು ಎಲ್ಲ ಎತ್ಕೊಂಡು ಹೊಂಟೋಗವನೇ ಯಪ್ಪ. ಈ ಮನೆಯಾಳಿ ಸೊಸೆ ಎಲ್ಲೋದ್ಲೋ ಏನೋ. ನೋಡ್ಕತೀನಿ ಅಂತ ಹೇಳ್ಬಿಟ್ಟು ಒಂಟೆ ಹೋಗ್ಬಿಟ್ಲಾ. ನಮ್ಮ ಅತ್ತೆ ಆಗ್ಲೇ ಬಾಯ್ ಪಡ್ಕೊತಾವಳೆ. ಅತ್ತೆ ಅತ್ತೆ ಯಾಕತ್ತೆ ಏನಾಯ್ತು? ಅಯ್ಯೋ ನಿನ್ನ ಮನ್ಕಾಯಾಗ ಹೋಗ, ಈಗ ಬಂದೇನೆ ನೀನು. ಮಾನಮರು ಓದಿ ಬಿಟ್ಟೋಳೆ 3 ಬಿಟ್ಟೋಳೆ. ಈಗ ನಿಂಗೆ ಟೈಮ್ ಆಯ್ತೇನೆ ಬರೋಕ್ಕೆ ನಿನಗೆ. ನಿನ್ನ ಮಕ ಮುಚ್ಚ, ನಿನ್ನ ಎಣ ಎತ್ತ. ಲೇ ಮನೆಗೆ ಎಲ್ಲನೂ ಒಡವೆ ಎಲ್ಲನೂ ಕಳ್ತನ ಆಗೋಗ್ಬಿಟ್ಟೈತೆ ಕಣ್ಲೆ, ಒಂದು ಕಾಣ್ತಾ ಇಲ್ಲ. ಹೊಟ್ಟೆ ಉರಿತೈತೆ. ಅಯ್ಯೋ ನೋಡಿಯ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋನಿ. ಮನೆಯಾಳಿ ಎಲ್ಲ ಹೊಂಟೋದ್ವು ಕಣೆ ಯವ್ವ. ಏನತ್ತೆ ಹೇಳ್ತಾ ಇದ್ದೀರಾ? ಹಂಗಾರೆ ನಂದು ಅರ್ಧ kg ಬಂಗಾರ ಎಲ್ಲ ಹೊಂಟೋಗೈತೆ ಕಣೆ, ಹೊಂಟೋಗೈತೆ. ಮನೆಯಾಳಿ ಮನೆ ಹತ್ರ ಇರೇ ಅಂದರೆ ತಿರ್ಗಕ್ಕೆ ಎಲ್ಲೇ ಹೋಗಿದ್ದೆ, ಬಾಗಿಲು ತೆಗೆದಾಕೊಂಡು ಕಳ್ಳ ಬಂದು ಎಲ್ಲ ದೋಚ್ಕೊಂಡು ಎಲ್ಲ ಹೊಂಟೋಗ್ಬಿಟ್ಟವನೇ ಕಣೆ. ಏನೂ ಇಲ್ಲ ಮನೆಯಾಗೆ. ಇವ್ವ ನನಗಂತೂ ಏನು ಮಾಡಬೇಕೋ ಗೊತ್ತಾಯ್ತಿಲ್ವಲ್ಲ. ಅಯ್ಯೋ ಅಯ್ಯೋ ಹೋಯ್ತೋ ಯಪ್ಪ. ಅಯ್ಯೋ ಅತ್ತೆ, ನಮ್ಮಮ್ಮ ಕಷ್ಟಪಟ್ಬಿಟ್ಟು ಮಾಡಿಸ್ಕೊಟ್ಟಿದ್ದು ಕಣತ್ತೆ. ನೀವು ಕರೆಕ್ಟಾಗಿ ಹುಡ್ಕಿದ್ರ ಅತ್ತೆ? ಕರೆಕ್ಟಾಗಿ ನೀವು ಒಳಗಡೆ ಎಲ್ಲ ಇನ್ನೂ ನೋಡಬೇಕಿತ್ತು, ಎತ್ಕೊಂಡು ಹೋಗೋನೋ ಇಲ್ವೋ ಅಂತ ಹೇಳ್ಬಿಟ್ಟು. ಲೇ ನಾನು ಎಷ್ಟು ಅಂತ ಹೇಳ್ಬಿಟ್ಟು ನೋಡಿ ಸಾಕಾಗೋಗ್ಬಿಟ್ಟೈತೆ. ಹಂಗಂತೂ ಎಲ್ಲ ಕಡೆ ಹುಡುಕಿ 1/4 ಗಂಟೆಯಿಂದ ಹುಡುಕಿ ಸಾಕಾಗಿಲ್ಲ, ಬಾಯ್ ಬಿಡ್ಕೊತಾ ಇರೋದು. ಹೋಗಿ ನೋಡೆ. ಅಯ್ಯೋ ನನ್ನ ಮಗ ಬಿಸ್ನೆಸ್ ಮಾಡಿ ಟಾಪ್ ಲೆವೆಲಾಗಿ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಅಯ್ಯೋ ಆ ಟಾಪ್ ಲೆವೆಲೆಲ್ಲ ಹೊಂಟೋಯ್ತೆ. ಇನ್ಯಾವ ದುಡ್ಡು ಹಾಕ್ಬಿಟ್ಟು ನನ್ನ ಮಗ ಬಿಸ್ನೆಸ್ ಮಾಡೋನು, ಇನ್ಯಾವ ದುಡ್ಡು ಸಿಗ್ತದೆ ನನ್ನ ಮಗನಿಗೆ ಬಿಸ್ನೆಸ್ ಮಾಡೋಕ್ಕೆ? ಎಲ್ಲ ಹೊಂಟೋಯ್ತೆ. ನಾನು ಅನ್ಕೊಂಡಿದ್ದೆಲ್ಲ ಹಾಳಾಯ್ತೆ. ಏನು ಮಾಡಬೇಕು ನಂಗೆ ಗೊತ್ತಾಯ್ತಿಲ್ವೇ. ಅಯ್ಯೋ ನನ್ನ ಮಗಂಗೆ ಫೋನ್ ಹಾಕೆ, ನನ್ನ ಮಗ ಬರಲಿ ಫೋನ್ ಹಾಕೆ. ಅತ್ತೆ ಅತ್ತೆ ಎಲ್ಲ ಒಡವೆನೂ ಹೊಂಟೋಗ್ಬಿಟ್ಟೈತೆ. ಅಯ್ಯೋ ಅತ್ತೆ ನನಗೇನು ಮಾಡಬೇಕು ಗೊತ್ತಾಯ್ತಿಲ್ಲ ಅತ್ತೆ. ಹೋದ್ರಿ ನಾವಂತೂ ಬೀದಿಗೆ ಬಂದ್ಬಿಟ್ವಿ ಕಣಮ್ಮಿ, ಬೀದಿಗೆ ಬಂದ್ಬಿಟ್ವಿ ಅಷ್ಟೇ. ನಿನಗೆ ಕತೆ ಮುಗ್ದೋಯ್ತು ಕಣಮ್ಮಿ, ಮುಗ್ದೋಯ್ತು ಅಷ್ಟೇ. ಇನ್ನು ಯಾರ ದಿಕ್ಕು ನಮಗೆ? ಅಯ್ಯೋ ಈಗ ನಾವು ಎಲ್ಲ ಹೊಂಚ್ಕೊಂಡು ಮಾಡ್ಕೊಂಡು ಅಯ್ಯೋ ನಾವು ಬಿಸ್ನೆಸ್ ಮಾಡೋಕ್ಕಾಯ್ತದ? ಏನು ಸಹಾಯ ಕಂಟ ಇದೇ ಮನೆಗೆ ಏನಿಗೆ ಸಾಯ್ಬೇಕು? ಏನೋ ಕಾಸೈತೆ, ಏನೋ ಐತೆ, ಬಿಸ್ನೆಸ್ ಮಾಡನಿ ಅಂತ ಆಸೆಯಿಂದ ಇದ್ನಲ್ಲೇ ಎಲ್ಲ ಹೋಯ್ತೆ. ಮಾಡಿ ನಿನ್ನ ಗಂಡಂಗೆ ಫೋನ್ ಮಾಡಿ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋನಿ ಫೋನ್ ಮಾಡಿ, ಪೊಲೀಸರು ಹುಡಿ ಕೊಡ್ತಾರೆ ಫೋನ್ ಮಾಡಿ. ಅತ್ತೆ ಪೊಲೀಸ್ ಸ್ಟೇಷನ್ನ? ಅತ್ತೆ ಪೊಲೀಸರು ಎಲ್ಲತ್ತೆ ಹುಡಿ ಕೊಡ್ತಾರೆ, ನಾವೇ ಹುಡ್ಕೋಣ ಬಿಡಿಯತ್ತೆ. ಈ ಪೊಲೀಸು ಅದು ಇದು ಎಲ್ಲ ಯಾಕೆ ಬೇಕು? ಲೈ ನಿಂಗೇನು ತಲೆಗಿರಿ ಕೆಟ್ಬಿಡೈತೆ? ನಾವು ಹುಡ್ಕೋಕಾಯ್ತದ? ಪೊಲೀಸರನ್ನ ಹುಡ್ಕೋದು ನಾವೆಲ್ಲ ಹುಡ್ಕೋಕಾಯ್ತದ? ಏಳು ಬಾಯ್ ಮುಚ್ಕೊಂಡು ಫಸ್ಟು ಫೋನ್ ಹಾಕಿ. ನೀನು ಫೋನ್ ಹಾಕೋದು ಬಿಟ್ಬಿಟ್ಟು ಇಲ್ದಿರೋದೆಲ್ಲ ಮಾತಾಡ್ತಾಳೆ ಇವಳು. ಫೋನ್ ಹಾಕಿ ಫಸ್ಟು ನೀನು. ನನ್ನ ಮಗಂಗೆ ಫೋನ್ ಹಾಕಿ. ಇಲ್ಲೆಲ್ಲ ಕುತ್ಕೊಂಡು ಎತ್ಕೊಂಡು ಹೊಂಟೋಗೋರು ಇವಳು, ನಾಟಕ ಆಡ್ತಾವಳು ಇಲ್ಲಿ ನಿಂತ್ಕೊಂಡು. ತಲೆಗಿಲೆ ಕೆಟ್ಬಿಟ್ಟೈತೆ ನಿಂಗೆ? ಹಾಕು ಫೋನ. ಅಯ್ಯೋ ಒಡವೆ ಎಲ್ಲ ಹೊಂಟೋಗ್ಬಿಟ್ಟವೆ ಯವ್ವ. ಯಾವನ್ ಎತ್ಕೊಂಡು ಹೋದ್ನೋ ಏನೋ ಯವ್ವ. ಪೊಲೀಸು ಫೋನ್ ಮಾಡಿದ್ರೆ ತಗ್ಲಾಕತ್ತೀನ ನಾನು? ತಗ್ಲಾಕೊಂಡ್ರೆ ಮತ್ತೆ ನಾನು ಓಡಿಸ್ಬಿಡ್ತಾರ ಏನು? ಅಯ್ಯೋ ಏನಪ್ಪ ಮಾಡಲಿ? ಹಲೋ ರೀ, ಮನೆಗೆ ಬರ್ರಿ ಅರ್ಜೆಂಟಾಗೆ. ಅರ್ಜೆಂಟ್ ಬರ್ರಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ ಬರ್ರಿ. ಅತ್ತೆ ಫೋನ್ ಹಾಕಿದ್ದೀನಿ, ನಮ್ಮ ಮನೆಯವ್ರಿಗೆ ಬರ್ತಾರೆ ರೀ. ನೀವೇನು ಟೆನ್ಷನ್ ತಗೋಬೇಡಿ. ಪೊಲೀಸ್ ಸ್ಟೇಷನ್ ಎಲ್ಲ ಬ್ಯಾಡ ಅತ್ತೆ. ಅಷ್ಟೊಂದು ಒಡವೆ ಎಲ್ಲಿತ್ತು ಏನು ಎತ್ತ ಅಂತ ಬೇರೆ ಕೇಳ್ತಾರೆ. ಅದೆಲ್ಲನೂ ಬ್ಯಾಡ ಅತ್ತೆ. ಈಗ ನನಗೆ ಉರಿಸ್ಬೇಡ ನೀನು, ಬಾಯಿ ಮುಚ್ಕೊಂಡಿದ್ಬಿಡು. ನನಗೆ ಮೈ ಕೈಯೆಲ್ಲ ಉರಿಸ್ಬೇಡ ನೀನು ನನಗೆ. ಈಗಲೇ ಏನೇ ಉರ್ದೋಗ್ಬಿಟ್ಟಾಯ್ತು ನನಗಂತೂ. ಮನೆಯಾಳಿ ಮನೆಗೆ ಬಿದ್ದಿರೋದು ಬಿಟ್ಬಿಟ್ಟು ಎಲ್ಲ ತಿರ್ಗಕ್ಕೆ ಹೋಗಿದ್ದೆ ನೀನು? ಹೇಳ್ದೆ ತಾನೆ ನಾನು ಮನೆಗೆ ಇರ್ತೀನಿ ಅಂದರೆ ಇಲ್ಲತ್ತೆ ಹೋಗು ಅಂತೀಯ. ನಾನು ಹೋದ್ರೆ ನೀನು ಹೊಂಟೋಗ್ಬಿಡೋದು ಮನೆಯೆಲ್ಲ ಬಿಟ್ಬಿಟ್ಟು. ಅದು ಮನೆ ಹಾರಾಡ್ಕೊಂಡು ಹೋಗೋದ ನೀನು? ಬಾಕ್ಲೆಲ್ಲ ಹಾಕ್ಕೊಂಡು ಬೀಗ ಬಡ್ಕೊಂಡು ಹೋಗೋದು ಬಿಟ್ಬಿಟ್ಟು ಎಲ್ಲ ಹಾರಾಡ್ಕೊಂಡು ಹೋಯ್ತಿಗಲ್ಲ ನೀನು. ಅಮ್ಮ ಏನಾಯ್ತಮ್ಮ? ಯಾಕೆ ಹಿಂಗೆ ಬಾಯ್ ಬಿಡ್ಕೊಂತ ಇದ್ದೀರಾ? ಏನಾಯ್ತು? ಈಗಾಗಲೇ ಇಬ್ರು ಜಗಳ ಶುರು ಮಾಡ್ಕೊಬಿಟ್ರ ಏನು? ಅಯ್ಯೋ ನಾನು ಯಾಕೆ ಜಗಳ ಶುರು ಮಾಡ್ಕೊಂಡ್ಲಿ? ನನಗೇನು ಅದೇ ಕ್ಯಾಮೆಯೇ ಜಗಳ ಶುರು ಮಾಡ್ಕೊಳ್ಳೋದೇ ಕ್ಯಾಮೆಯೇ ನನಗೇನಾದ್ರೂ. ಅಯ್ಯೋ ಲೋ ಮಗ, ನೀನು ಬಿಸ್ನೆಸ್ ಮಾಡೋಕ್ಕೆ ತಿಳ್ಬಿಟ್ಟು ಒಡವೆ ಪಡವೆ ಎಲ್ಲ ಕೇಳು. ಒಡವೆ ಪಡವೆ ಎಲ್ಲ ಇಕ್ಕಿದ್ದಲ್ವೆಲ್ಲ ಬಿಸ್ನೆಸ್ಗೆ ತಿಳ್ಬಿಟ್ಟು ಆ ಒಡವೆ ಪಡವೆ ಎಲ್ಲರೂ ಕಳ್ಳ ಹೊತ್ಕೊಂಡು ಹೊಂಟೋಗ್ಬಿಟ್ಟವನೇ ಕಳ್ಳ.
ಏನಮ್ಮ ಹೇಳ್ತಾ ಇದೆಯಾ ನೀನು? ಸರಿಯಾಗಿ ಹುಡುಕಿದ್ರೋ ಇಲ್ವೋ? ಸುಮ್ಮನೆ ಏನು ತಮಾಷೆ ಮಾಡ್ತಾ ಇಲ್ಲ ತಾನೇ? ಏನಮ್ಮ ಅರ್ಧ ಕೆಜಿ ಬಂಗಾರ ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ತಾ ಇದ್ದೀರಲ್ಲ? ಒತ್ಕೊಂಡು ಹೋಗಿರೋದನ್ನ ಒತ್ಕೊಂಡು ಹೋಗೋನಿ ಅಂತ ಹೇಳ್ದಿದ್ದಂಗೆ ಇನ್ನು ಹೆಂಗ್ಲ ಹೇಳೋಕ್ಕಾಯ್ತದೆ? ಇವ್ವ ಒತ್ಕೊಂಡು ಹೋಗ್ಬಿಟ್ಟವನೆ ಕಣ್ಲ, ಒತ್ಕೊಂಡು ಹೋಗ್ಬಿಟ್ಟವನೆ. ಮನೆಯಾಗೇನು ಇಲ್ಲ ಕಣ್ಲ, ಇದ್ದಿದ್ದೊಂದು 50,000 ಕ್ಯಾಸು ಸೇರಿ ಎತ್ಕೊಂಡು ಹೊಂಟೋಗ್ಬಿಟ್ಟವನೆ ಕಣ್ಲ. ಅಯ್ಯೋ ಒಡವೆ ಜೊತೆಗೆ ಇದು ಹೋಯ್ತು ಕಣ್ಲ, ಇನ್ನೇನು ಇಲ್ಲ ಕಣ್ಲ ಮನೆಯಾಗೆ. ಅರ್ಧ ಕೆಜಿ ಬಂಗಾರ ಕಣ್ಲ. ಅಯ್ಯೋ ಹೋಗ್ಲಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಾ, ಹೋಗ್ಲಾ. ಇನ್ನೇನು ಮಾಡೋಕ್ಕಾಗಿಲ್ಲ, ಹೋಗ್ಲಾ. ಪೊಲೀಸವ್ರು ಏನು ಹುಡುಕೊಡ್ತಾರೆ, ನಾವೇ ಹುಡ್ಕೋಣ ಅಂತ ಹೇಳ್ತಾ ಇದ್ದೀನಿ. ಅತ್ತೆ ಕೇಳಿಸ್ಕೊತಾನೆ ಇಲ್ಲ, ಸುಮ್ಮನೆ ಏನಿಯಾ ಹೊಡ್ಕೊತಾನೆ ಐತೆ ರೀ. ನಾವೇನೇನಿಯಾ ಹುಡ್ಕೋಣ ಬಿಡಿ ಅಲ್ವೇನ್ರಿ? ಪೊಲೀಸ್ನವ್ರು ಏನು ಹುಡುಕ್ತಾರೆ? ಅವ್ರಿಗಿನ್ನ ನಾವೇ ಚೆನ್ನಾಗಿ ಹುಡುಕ್ತೀವಿ. ಹೆಂಗೆ ಕಳ್ತನ ಆಯಿತು ಅಂತ ಎಲ್ಲ ನೋಡ್ಬಿಟ್ಟು ಹುಡ್ಕೋಣ. ಲೇ, ನಾವ್ ಹೆಂಗೆ ಹುಡ್ಕಕ್ಕಾಯ್ತದೆ? ನಾವೇನು ಪೊಲೀಸಾ? ನಮ್ಗೇನು ಟ್ರೈನಿಂಗ್ ಐತೆ? ಏನು ಎತ್ತ ಅಂತ ಹೇಳ್ಬಿಟ್ಟು ಏನೋ ಗೊತ್ತಿಗಿತ್ತ ಆಯ್ತದ ನಮಗೆ? ಏನೂ ಇಲ್ಲ ತಾನೇ? ಅಯ್ಯೋ ಮನೆಯಾಳಿಗಳ ಮನೆಗಿರೋದು ಬಿಟ್ಬಿಟ್ಟು ಅನ್ಯಾಯವಾಗ ಹಾಳು ಮಾಡ್ಬಿಟ್ರಲ್ಲ ಎಲ್ಲನೂ. ನಿಮ್ಗೆ ಏನು ಬಂದಿರೋದು? ನಿಮಗೆ ದೊಡ್ಡಪ್ಪತ್ತದ, ನಿಮಗೆ ದೊಡ್ಡವಾಗ ನಿಮಗೆ. ಈಗ ನನ್ನ ಬಿಸ್ನೆಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇದ್ದಿದ್ದು ಕಾಸು ಗೀಸು ಎಲ್ಲ ಹೋಯ್ತೆ. ಈಗ ನನ್ನ ಕತೆ ಏನು ಮುಂದಿನ ಕತೆ? ಅಯ್ಯೋ ಎಂಥ ಕತೆ ಆಗೋಗ್ಬಿಡ್ತು, ಎಲ್ಲ ಯಾಮಾರ್ಬಿಟ್ವಲ್ಲ. ಅಯ್ಯೋ ಅದು ಹಗ್ಲೊತ್ನಾಗೆ ಕಳ್ತನ ಮಾಡ್ಕೊಂಡು ಹೋಗೋನಿ ಅಂತಂದ್ರೆ ಅದು ಹೆಂಗೆ? ರಾತ್ರಿ ಹೊತ್ನಾಗನಾದರೆ ಬಿಡು ಏನೋ ಅಂತ ಅನ್ಬೋದು. ಹಗ್ಲೊತ್ನಾಗೆ ನೀವಿಬ್ಬರು ಇದ್ದೀರಾ. ನಾನೇನೋ ಬಿಸ್ನೆಸ್ ಟೆನ್ಷನ್ ಮೇಲೆ ಪೇಪರ್ ಗೀಪರ್ ಅಂತ ಹೇಳ್ಬಿಟ್ಟು ನಾನು ಒದ್ದಾಡಿ ಸಾಯ್ತಿರ್ತೀನಿ. ಆದರೆ ನೀವು ನಿಮಗೆ ಮಾಡೋಕ್ಕೆ ಕ್ಷಮೆ ಇರೋಕ್ಕಿಲ್ಲ ನಿಮಗೆ. ಅದಕ್ಕೆ ನೀನು ನೀರಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬರ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಫಸ್ಟ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಅದು ಯಾವನ್ ಕಳ್ಳನೋ ಏನೋ ಹಿಡೀಲಿ, ಅದೆಲ್ಲ ಬಂದು ಚೆಕ್ ಮಾಡಿ ಹೋಗ್ತಾರೆ. ನೀವು ಅಲ್ಲೇನು ಮುಟ್ಟಕ್ಕೆ ಹೋಗ್ಬೇಡಿ. ಎಲ್ಲನೂ ಅವರೇ ಬಂದು ಆ ಕಳ್ಳನ ಫಿಂಗರ್ ಪ್ರಿಂಟ್ ಎಲ್ಲ ಹಿಡ್ಕೊಂಡು ಅವ್ರನ್ನ ಫಸ್ಟ್ ಹಿಡ್ಕೊಂತಾರೆ. ಸರಿನಾ? ಇನ್ನೂ ಇಲ್ಲೇ ಒದರುತ್ತಿದೆಯಲ್ಲೋ. ಫಸ್ಟ್ ಹೋಗೋ ಪೊಲೀಸ್ ಸ್ಟೇಷನ್ಗೆ, ಫಸ್ಟ್ ಹೋಗೋ. ಇವಾಗ ಫಸ್ಟ್ ಹೋಗೋ ನೀನು. ಅಯ್ಯಯ್ಯೋ ಪೊಲೀಸರು ನಿಜವಾಗ್ಲೂ ಹಿಡಿದು ಹಾಕ್ಬಿಟ್ರೆ ಆಮೇಲೆ ಏನಪ್ಪ ಮಾಡಲಿ ನಾನು ತಗ್ಲಾಕೊಳ್ಳಲ್ಲ ತಾನೇ. ಆ ಕಳ್ಳ ನನ್ನ ಹೆಸ್ರು ಹೇಳಿಲ್ಲ ಅಂತಂದ್ರೆ ಅಷ್ಟೇ ಸಾಕು. ಏನು ಮಾಡಲಿ? ಏನೋ ಮಾಡೋಕ್ಕೋಗಿ ಏನೋ ಆಗೋಗ್ಬಿಡ್ತೆ. ಇನ್ನೂ ಸಮಸ್ಯೆ ಜಾಸ್ತಿ ಮಾಡಾಕ್ಬಿಟ್ನಾ. ನಮ್ಮ ಅಮ್ಮನ ಕೇಳ್ಬಿಟ್ಟು ಹೆಂಗೋನೂ ಒಡವೆ ಮಾಡಿಸ್ಕೋಬೋದಿತ್ತು. ಇವಾಗ ಸಮಸ್ಯೆನ ಇನ್ನೂ ದೊಡ್ಡದು ಮಾಡಿಬಿಟ್ಟೆ ಅಂತ ಅನ್ನಿಸ್ತದೆ. ಯವ್ವ ಏನು ಮಾಡಲಿ? ಆ ಕಳ್ಳ ಫೋನ್ಗೇನು ಹಾಕ್ಬಿಟ್ಟು ತಗ್ಲಾಕತ್ತೀಯ ಕಣೋ ನೀನು. ಪೊಲೀಸ್ ಸ್ಟೇಷನ್ಗೆ ಹೋಗೋರೆ ಅಂತ ಹೇಳಲ್ಲ ಬೇಡವಾ? ಲೇ ಸೊಸೆ, ಹೋಗಿರೋದು ನೀನು ನೋಡಿದೆ, ನಿನಗಿನ್ನೂ ಬೇಜಾರಾಯ್ತಿಲ್ವೇ ನಿನಗೆ? ನನಗೆ ನೀವು ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಯ್ತೈತೆ. ನಿನಗೆ ಬೇಜಾರಾಗಿಲ್ವೇನೆ? ಅಯ್ಯೋ ಶಾನೆ ಬೇಜಾರಾಗೈತೆ ಕಣತ್ತೆ. ಏನು ಮಾಡೋದು? ಶಾಕ್ ಆಗೋಗ್ಬಿಟ್ಟಿವ್ನಿ ನಾನಂತೂ. ಆ ಶಾಕಿಂಗಾಗಿ ಏನು ಹೇಳ್ಬೇಕು, ಏನು ಮಾತಾಡಬೇಕು ಅಂತ ಗೊತ್ತಾಯ್ತಿಲ್ಲ ಅಷ್ಟೇ. ನೀನು ಯಾರಿಗೆ ತಾನೇ ಶಾಕ್ ಆಗಲ್ಲ ಕಣತ್ತೆ. ಅರ್ಧ ಕೆಜಿ ಬಂಗಾರ ಸುಮ್ಮನೆ ಅತ್ತೆ, ಅರ್ಧ ಕೆಜಿ ಬಂಗಾರ ಹೋಗಿದ್ದು ಅನ್ಯಾಯವಾಗಿ ಹೊಂಡೋಯ್ತಲ್ಲ ಅತ್ತೆ. ಅಯ್ಯೋ ನಮ್ಮಮ್ಮ ಕಷ್ಟಪಟ್ಟು ಕೊಡಿಸಿತ್ತು ನನಗೆ ಅಂತ ಹೇಳ್ಬಿಟ್ಟು ಇವಾಗ ಇಲ್ದಿರೋದು ನೋಡಿ ನನಗೆ ಏನೋ ಹೋಯ್ತೈತೆ. ಸಿಗ್ತದೆ ಬುಡಿಯತ್ತೆ, ಹುಡಿ ಕೊಡ್ತಾರೆ ಪೊಲೀಸರು. ಅಯ್ಯೋ ದೇವರೇ ತಿರುಪ್ತಿ ತಿಮ್ಮಪ್ಪ, ಎಲ್ಲ ಸಿಗಂಗೆ ಮಾಡಪ್ಪ. ನಿನ್ನ ಸನ್ನಿಧಿಗೆ ಬಂದ್ಬಿಟ್ಟು ಆರ್ಕೆ ತೀರಿಸ್ಬಿಟ್ಟು ಹೋಯ್ತೀನಿ ಕಣಪ್ಪ. ದೇವರೇ ನೀನೇ ಕಾಪಾಡು, ಒಡವೆ ಎಲ್ಲ ಸಿಗಂಗೆ ಮಾಡಬೇಕಪ್ಪ. ಆ ಪಾರ್ಟಿ ಒಡವೆ ಹೋದ್ರೆ ಹೊಟ್ಟೆ ಉರಿಯಲ್ವೇನಪ್ಪ? ನೀನೇ ಕಾಪಾಡಬೇಕು ತಂದೆ. ಏನಾಯ್ತಕ್ಕ? ಯಾಕೆ ಹಿಂಗೆ ಬಾಯ್ ಬಿಡ್ಕೊಂತಿದ್ದೀರ? ಅಯ್ಯೋ ಅಕ್ಕ, ಅಯ್ಯೋ ಹೇಳೋದು ಆಡಾಗ್ಲೇ ನಿನಗೇನ ಮನೆ ಕಳ್ತನ ಆಗೋಗ್ಬಿಟ್ಟೈತೆ ಕಣಕ್ಕೋ. ಯಾವನೋ ಕಳ್ಳ ಬಂದ್ಬಿಟ್ಟು ಎಲ್ಲ ದೋಚ್ಕೊಂಡು ಎತ್ಕೊಂಡು ಹೊಂಟೋಗ್ಬಿಟ್ಟವನೇ ಕಣಕ್ಕೋ. ಅಯ್ಯೋ ಯಾವನ್ ಎತ್ಕೊಂಡೋದ್ನ ಏನೋ ಗೊತ್ತಿಲ್ಲ ಕಣಕ್ಕೋ. ಮನೆ ಫುಲ್ಲು ಕಳ್ತನ ಆಗೋಗ್ಬಿಟ್ಟೈತೆ ಕಣಕ್ಕೋ. ಏನು ಮಾಡಬೇಕು ಗೊತ್ತಾಯ್ತಿಲ್ಲ ಕಣಕ್ಕೋ. ನಮ್ದಂತೂ ಅಯ್ಯೋ ಎಲ್ಲ ಹೊಂಟೋಯ್ತು ಕಣಕ್ಕೋ. ಏನು ಹೇಳ್ತಿದ್ಯಕ್ಕೋ? ಎಲ್ಲ ಕಳ್ತನ ಆಗೋಗ್ಬಿಟ್ಟೈತೆ. ಹ್ಞೂ ಕಣಕ್ಕ, ಎಲ್ಲ ಕಳ್ತನ ಆಗೋಗ್ಬಿಡ್ತು. ಹೊಟ್ಟೆ ಎಲ್ಲ ಉರಿತದೆ ನನಗಂತೂ. ನನ್ನ ಮಗ ಬಿಸ್ನೆಸ್ಗೆ ಅಂತ ಇಕ್ಕಿದ್ದ 5-10 ಗ್ರಾಮ್ ಅಲ್ಲ ಕಣಕ್ಕೋ, ಅರ್ಧ ಕೆಜಿ ಬಂಗಾರ ಹೊಂಟೋಯ್ತು ಕಣಕ್ಕೋ. ಎಲ್ಲನೂ ಎಷ್ಟು ಹೊಟ್ಟೆ ಉರಿತೈತಿ ಅಂದರೆ ಹೇಳ್ಕೊಳಕ್ಕಾಯ್ತಿಲ್ಲ ನನಗಂತೂ. ನನ್ನ ಸ್ವಾಸೆ ಒಡವೆ ಕಣಕ್ಕ, ಎಲ್ಲನೂ ಅವ್ರ ಅಮ್ಮ ಕೊಟ್ಟಿದ್ದಿತ್ತು ಪ್ರೀತಿಯಿಂದ. ಯವ್ವ, ಅರ್ಧ ಕೆಜಿ ಬಂಗಾರವೇ? ಅಯ್ಯೋ ರಾಮ, ಅಷ್ಟೊಂದು ಬಂಗಾರ ಹೊಂಟೋಗ್ಬಿಟ್ಟೈತೆ. ಅಗೋ ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ರಿ, ಹೆಂಗನ ಮಾಡಿ ಕಳ್ಳ ನುಡಿ ಕೊಡ್ತಾರೆ ಬಿಡಕ್ಕಿಲ್ಲ. ಇಲ್ಲ ಅಂತಂದರೆ ಅವನು ಎತ್ಕೊಂಡು ದೇವಂತರಲ್ಲಿ ಎತ್ಕೊಂಡು ಯಾವ್ದಾನ ಬೇರೆ ದೇಶದ ಗೀಸಕ್ಕೆ ಎದ್ಬಿಟ್ಟು ನಾಮೇಕಿಂತ. ಏನು ಅರ್ಧ ಕೆ ಜಿ ಅಂತಂದರೆ ಸುಮ್ಮನೆ ನೀನಾಕು ಅರ್ಧ ಕೆ ಜಿ ಬಂಗಾರ ಹೋಯ್ತಲ್ಲ ನಿಮ್ಮದು. ಅಯ್ಯೋ ಬಿಡಬೇಡಿ, ಮೊದಲು ಹೋಗಿ ಪೊಲೀಸವ್ರನ್ನ ಕರ್ಕೊಂಬಿಟ್ಟು ಬಂದು ಮನೆಯೆಲ್ಲ ಚೆಕ್ ಮಾಡಿಸಿ. ಹೇಳಿ, ಯಾವ ರೂಮಲ್ಲಿ ಕಳ್ತನ ಆಗಿರೋದು? ಇಲ್ಲ ಮನೆ ಫುಲ್ ಕಳ್ತನ ಆಗಿದೆಯಾ? ಬನ್ನಿ ಸರ್, ಬನ್ನಿ, ನಾನು ತೋರಿಸ್ತೀನಿ. ಅಯ್ಯಯ್ಯೋ ಪೊಲೀಸ್ನವರು ಬಂದ್ಬಿಟ್ರೆ ಕೈ ಕಾಲೆಲ್ಲ ಸೇಕಾಯ್ತೈತೆ ನನಗಂತೂ. ಪೊಲೀಸು, ಅಯ್ಯೋ ನಾನು ತಗ್ಲಾಕೊಂಬಿಡ್ತೀನ. ನಾನು ಎಡವಟ್ಟು ಕೆಲಸ ಮಾಡ್ಬಿಟ್ನಾ? ಏನು ಮಾಡೋದು? ಬನ್ನಿ ಬನ್ನಿ. ಅಯ್ಯೋ ಪೊಲೀಸಪ್ಪ, ನಿನ್ನ ಕಾಲಿಗೆ ಬೀಳ್ತೀನಿ, ಒಡವೆ ಎಲ್ಲ ಹುಡಿಕೊಡಪ್ಪ. ಅಯ್ಯೋ ನನಗಂತೂ ನನ್ಗೆ ಅದು ಬಿಟ್ರೆ ನಮಗೆ ಜೀವನ ಇಲ್ಲ ಕಣಪ್ಪ. ಪೊಲೀಸಪ್ಪ ನೀನು ಹೆಂಗನ ಮಾಡಿ ಹುಡಿಕೊಡ್ಬೇಕು ಅಷ್ಟೇ. ನೀನು ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ವಿ ನಾವಂತೂ. ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತೇಳ್ಬಿಟ್ಟು ಈಗೆಲ್ಲ ಹೊಂಟೋಯ್ತಲ್ಲ, ಎಲ್ಲ ಒಂಥರ ಹೊಟ್ಟೆ ಎಲ್ಲ ಉರಿತೈತೆ ಕಣಪ್ಪು. ಹೆಂಗನ ಮಾಡಿ ನೀನೇ ಹೆಂಗನ ಮಾಡಿ ನಮ್ಮ ಒಡವೆ ಎಲ್ಲ ಹುಡಿ ಕೊಟ್ಬಿಡ್ಬೇಕು ಕಣಪ್ಪು. ನಿನ್ನ ಪಾದನ ಜರಾಕ್ಸ್ ಮಾಡ್ಕೊಬಂದು ಬೇಕಾದ್ರೆ ಪೂಜೆ ಮಾಡ್ಬಿಡ್ತೀನಿ ಕಣಪ್ಪು.
ಅಯ್ಯೋ ಪುಕ್ಕ 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 ಅಂತ ಇತ್ತು ನನಗಂತೂ. ಶಿವ ಏನಪ್ಪ ಮಾಡಲಿ ನಾನು, ಎಂಥ ಕೆಲಸ ಮಾಡಿಬಿಟ್ಟೆ ನಾನಂತೂ. ಅಂತೂ ತಗ್ಲಾಕಣ ಎಲ್ಲ ಲಕ್ಷಣಗಳು ಕಾಣಿಸ್ತಿದ್ದಂಗೆ ಐತೆ. ಮತ್ತೆ ನನ್ನ ಓಡ್ ಕಳಿಸ್ಬಿಡ್ತಾರ ಏನು. ನೋಡಿ, ಬೆಳಿಗ್ಗೆ ನಿನ್ನೆ ಕಳ್ತನ ಮಾಡೋನಿ ಅಂತ ಹೇಳಿದ್ರೆ ಯಾರೋ ಗೊತ್ತಿರೋ ನಿನ್ನೆ ಆಗಿರ್ತಾನೆ, ಓಕೆನಾ? ಗೊತ್ತಿಲ್ದಿದ್ದು ಇಷ್ಟೊತ್ತಿನಾಗ ಇವ್ರು ಇಲ್ಲ ಅಂತ ಹೇಳಿ ಬಂದು ಆರಾಮಾಗಿ ಕಳ್ತನ ಮಾಡಿಬಿಟ್ಟು ತಗೊಂಡು ಹೋಗೋನಿ ಅಂದರೆ ಯಾರೋ ಗೊತ್ತಿರೋ ವ್ಯಕ್ತಿನೇ ಆಗಿರ್ತಾನೆ. ಹಾಗೇನೇ ಈ ಮನೆಯಲ್ಲಿ CCTV ಏನಾದರೂ ಇದೆಯಾ? CCTV ನಾವು ಅಂಗಡಿ ಹತ್ರ ಅಂತೇಳ್ಬಿಟ್ಟು CCTV ಹಾಕ್ಸಿದ್ದೀನಿ ಸರ್. ಅದು ನಮ್ಮ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದಾರಲ್ಲ, ಆವಾಗವಾಗೆಲ್ಲ ಒಳಗಡೆ ಬಂದಿರ್ತಾರೆ. ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಒಳಗಡೆ ಬರೋದು, ಈಚೆ ಕಡೆ ಹೋಗೋದು ಮಾಡ್ತಿರ್ತಾರೆ. ಅಂಗಡಿನಲ್ಲಿ ಯಾರಾದರೂ ಕಳ್ತನ ಮಾಡಿಬಿಟ್ಟು ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು CCTV ಹಾಕ್ಸಿದ್ದೀನಿ ಸರ್. ಅಲ್ಲಿ ಅವನು ಅಲ್ಲಿಂದ ಏನಾದರೂ ಹೋಗಿದ್ರೆ ಖಂಡಿತವಾಗ್ಲೂ ಆ ಕಳ್ಳನ ಆರಾಮಾಗಿ ಹಿಡಿಬೋದು. ಅಲ್ಲಿಂದ ಒಳಗಡೆ ತನಕ ಸ್ವಲ್ಪ ಕಾಣಿಸುತ್ತೆ ಸರ್. ಅಯ್ಯಯ್ಯೋ, ಈ ಮನೆಗೆ CCTV ಬೇರೆ ಐತಾ? ಒಳ್ಳೇದಲ್ವೇನ್ರಿ CCTV ಇರೋದು? ಒಂದಿದ್ರು ಸಾಕು, ಕಳ್ಳ ಸ್ವಲ್ಪನಾದ್ರೂ ಕಾಣಿಸ್ತೇನೆ ಅದ್ರೊಳಗಡೆ, ಹಿಡಿಯೋದು ಆರಾಮಾಗಿ ಈಸಿಯಾಗಿ ಹೋಗ್ಬಿಡುತ್ತೆ. ಬನ್ನಿ CCTV ತೋರಿಸ್ಬನ್ನಿ, ಏನಾಗೈತೆ ಅವತ್ತು ಅಂತ ಹೇಳ್ಬಿಟ್ಟು ಎಲ್ಲ ನೋಡೋಣ. ರೀ, ಅಂಗಡಿನಾಗ CCTV ಐತಾ? ಅಂಗಡಿಯಲ್ಲಿ CCTV ಐತಿ. ಇವತ್ತಿಂದಲ್ಲ, ಸುಮಾರು 1 ವರ್ಷದಿಂದನೂ CCTV ಐತೆ. ನಮ್ಮಮ್ಮ ಯಾರಾದರೂ ಕಳ್ತನ ಮಾಡ್ಕೊಂಡು ಹೋಗಿದ್ರು ಒಂದ್ಸಲ ಅಂತ ಹೇಳಿದ್ರು ಅಮ್ಮ. ಅದಕ್ಕೇನೇ ಇರಲಿ, ಯಾವುದಕ್ಕಾದ್ರೂ ಸೇಫ್ಟಿ ಇರಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಒಂದ್ಸಲ ಎಲ್ಲನೂ ಒಂದು ಬಾಳೆಗೊನೆನೇ ಎತ್ಕೊಂಡು ಹೋಗ್ಬಿಟ್ಟಿದ್ರು ಅಂಗಡಿನಾಗೆ. ಅದಕ್ಕೆ ಇರಲಿ ಸೇಫ್ಟಿಗೆ ಅಂತ ಹಾಕ್ಸಿರೋದು ಹಂಗೆ ಐತೆ. ಈಗ ಅನುಕೂಲಕ್ಕೆ ಬಂತು ನೋಡು. ಬನ್ನಿ ಸರ್, CCTV ತೋರಿಸ್ತೀನಿ. ಅಯ್ಯಯ್ಯೋ, ಕಳ್ಳ ಸಿಗಾಕೊಂಡ್ರೆ ನಾನು ಸಿಗಾಕೊಂಡಂಗೆ. ನಮ್ಮಮ್ಮ ಬರ್ತೀನಿ ಅಂತ ಹೇಳ್ತು, ನಮ್ಮಮ್ಮನೂ ಬರಲಿಲ್ವೇ? ಅರ್ಜೆಂಟಾಗಿ ನಮ್ಮಮ್ಮನ ಕರೆಸ್ಬೇಕು.